ರಾಮಮಂದಿರ ದೇಣಿಗೆ ಹಗರಣದ ತನಿಖೆಯಲ್ಲಿ ಅನುಮಾನಗಳ ಹೆಚ್ಚಾಗ್ತಾ ಇದ್ದು ಈಗಾಗಲೇ ಎಫ್ಐಆರ್ ಆಗಿದೆ. ಆ ಎಫ್ಐಆರ್ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ ಅಂತ ಎಸ್ಐಟಿ ಹೇಳ್ತಾ ಇದೆ. ಬ್ಯಾಂಕ್ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿರೋದು ಸ್ಪಷ್ಟ ಅಂತ ಎಸ್ಐಟಿ ಹೇಳ್ತಾ ಇದೆ. ಆದರೆ ಬ್ಯಾಂಕ್ ಅಧಿಕಾರಿಗಳ ಹೆಸರಾಗ್ಲಿ ಯಾರೊಬ್ಬರ ಸುಳಿವಾಗ್ಲಿ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿಲ್ಲ. ಯಾವುದೇ ಬ್ಯಾಂಕ್ ಅಧಿಕಾರಿಯನ್ನ ಹೆಸರಿಸಲಾಗಿಲ್ಲ. ಗುರುತಿಸಲಾಗದ ಆರೋಪಿಗಳು ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಇದು ಹಲವಾರು ಚರ್ಚೆಗಳನ್ನು ಕೂಡ ಹುಟ್ಟುಹಾಕಿದೆ. ಯಾಕೆಂದ್ರೆ ಹಲವು ಹೆಸರುಗಳನ್ನ ಎಫ್ಐಆರ್ ನಿಂದ ಕೈಬಿಟ್ಟಿರೋದ್ರಿಂದಾಗಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ರಾಮಮಂದಿರದ ದೇಣಿಗೆ ಹಗರಣದ ತನಿಖೆ ಈಗಾಗಲೇ ಸಾಕಷ್ಟು ಚುರುಕುಗೊಂಡಿದ್ದು ಎಸ್ಐಟಿ ಕೂಡ ಈಗ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದೆ. ಎಫ್ಐಆರ್ ಏನೋ ಆಗಿದೆ, ಆದರೆ ಎಫ್ಐಆರ್ ನಲ್ಲಿ ಯಾರ್ಯಾರ ಹೆಸರಿದೆ, ಯಾರ್ಯಾರ ಹೆಸರನ್ನ ಕೈಬಿಟ್ಟಿದ್ದಾರೆ, ಇಲ್ಲಿ ಮೂಲ ಇದ್ದಂಥ ಆರೋಪಿಗಳು ಯಾರ್ಯಾರು, ಇದೆಲ್ಲದರ ಬಗ್ಗೆ ಕೂಡ ಎಸ್ಐಟಿ ಸಮಗ್ರ ತನಿಖೆಗೆ ಮುಂದಾಗಿದ್ದು ಇಲ್ಲಿ ಬ್ಯಾಂಕ್ ಅಧಿಕಾರಿಗಳು ಭಾಗಿಯಾಗಿರೋದು ಸ್ಪಷ್ಟ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಬ್ಯಾಂಕ್ ಅಧಿಕಾರಿಗಳ ಯಾರೊಬ್ಬರ ಹೆಸರು ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗದೇ ಇರೋದೇ ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇನ್ನು ದೇಣಿಗೆ ಹಗರಣದ 8 ಆರೋಪಿಗಳ ಮನೆ ಮೇಲೆ ರೇಡ್ ಆಗಿದ್ದು 8 ಆರೋಪಿಗಳ ಮನೆಗಳಲ್ಲಿ ಪೊಲೀಸರಿಂದ ತೀವ್ರ ಶೋಧ ನಡೆಸಲಾಗಿದೆ. ಅಯೋಧ್ಯ ಪೊಲೀಸರಿಂದ ಆರೋಪಿಗಳ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದ್ದು ದೇಣಿಗೆ ಹಗರಣದಲ್ಲಿ 8 ಆರೋಪಿಗಳನ್ನ ಗುರಿ ಮಾಡಲಾಗಿತ್ತು. ಆ 8 ಆರೋಪಿಗಳ ಮನೆ ಮೇಲೆ ಈಗ ಕಂಪ್ಲೀಟ್ ಆಗಿ ರೇಡ್ ಮಾಡಲಾಗಿದೆ. ಆ ಮನೆಯಲ್ಲೇನಾದ್ರೂ ಆ ಕದ್ದಂತ ಹಣ, ಚಿನ್ನ ಇದೇನಾದ್ರೂ ಬಚ್ಚಿಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ತೀವ್ರ ತನಿಖೆಯನ್ನು ಕೂಡ ನಡೆಸಲಾಗಿದೆ. 8 ಆರೋಪಿಗಳ ಮನೆಯಲ್ಲಿ ಪೊಲೀಸರು ತೀವ್ರ ಶೋಧವನ್ನ ಕೂಡ ನಡೆಸಿದ್ದಾರೆ. ಅಯೋಧ್ಯ ಪೊಲೀಸರಿಂದ ಆರೋಪಿಗಳ ಮನೆ ಮೇಲೆ ಈಗಾಗಲೇ ದಾಳಿಯನ್ನ ಮಾಡಲಾಗಿದ್ದು ತೀವ್ರ ಶೋಧಕ್ಕೆ ಒಳಪಡಿಸಿದ್ದಾರೆ. ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲೂ ಕೂಡ ಒಂದು ಬದಿಯಲ್ಲಿ ಪೊಲೀಸರು ಬೆಳ್ಳಂಬೆಳಗ್ಗೆ ಅಲ್ಲಿಗೆ ತೆರಳಿ 8 ಆರೋಪಿಗಳ ಮನೆಯ ಇಂಚಿಂಚು ಜಾಲಾಡಿದ್ದಾರೆ. ಏನಾದರೂ ಸಿಗಬಹುದಾ, ಸುಳಿವುಗಳೇನಾದರೂ ಸಿಗಬಹುದಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಏನೋ ದಾಖಲಾಗಿದೆ, ಆದ್ರೆ ಆ ಎಫ್ಐಆರ್ ಅಲ್ಲಿ ಹಲವರ ನೇಮ್ಸ್ಗಳು ಕೂಡ ಇಲ್ಲ ಅಂತ ಹೇಳಲಾಗ್ತದೆ. ಜೊತೆಗೆ ಎಸ್ಐಟಿ ಕೂಡ ತೀವ್ರ ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಇದರಲ್ಲಿ ನೇರವಾಗಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಇದರಲ್ಲಿ ಸ್ಪಷ್ಟತೆ ಸಿಗ್ತಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಸೊ ಈಗ ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ಆಗ್ತಾ ಇದೆ? ಶಕುಂತಲಾ, ಅಯೋಧ್ಯ ರಾಮ ಮಂದಿರ ಹುಂಡಿ ಹಣದ ಲೂಟಿ ಅದು ಕೇವಲ ದುಡ್ಡಿನ ಲೂಟಿ ಅಂತ ಕರೆಸ್ಕೊಳ್ತಿಲ್ಲ. ಅದರ ಬದಲಾಗಿ ಎಲ್ಲ ಕೋಟ್ಯಾಂತರ ಹಿಂದೂ ಶ್ರದ್ಧಾಳುಗಳ ನಂಬಿಕೆಯ ಲೂಟಿ ಅಂತ ಕರೆಸ್ಕೊಳ್ತಾ ಇದೆ. ಈಗ ಎಸ್ಐಟಿ ಕೂಡ ಇಡೀ ಪ್ರಕರಣದ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದೆ. ಈ ಹುಂಡಿ ಹಣ ಎಣಿಕೆಯ ಪ್ರಕ್ರಿಯೆ ಸಂದರ್ಭದಲ್ಲಿ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಭಾಗಿಯಾಗಿರೋ ಬಗ್ಗೆ ಇದೀಗ ಎಸ್ಐಟಿಗೆ ಅನುಮಾನ ಇದೆ. ಇದೇ ಕಾರಣಕ್ಕೋಸ್ಕರ ಎಸ್ಐಟಿ ಅಧಿಕಾರಿಗಳು ಬ್ಯಾಂಕ್ನ ಅಧಿಕಾರಿಗಳ ಬಗ್ಗೆಯೂ ಕೂಡ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಟ್ರಸ್ಟ್ನ ಸದಸ್ಯರು ಕೊಟ್ಟಿರುವಂತಹ ದೂರಿನಲ್ಲಿ ಯಾವುದೇ ರೀತಿಯ ಬ್ಯಾಂಕಿನ ಅಧಿಕಾರಿಗಳ ಹೆಸರನ್ನ ಉಲ್ಲೇಖವನ್ನ ಮಾಡಲಾಗಿಲ್ಲ. ಕೇವಲ ಅಲ್ಲಿ ಎಣಿಕೆ ಸಂದರ್ಭದಲ್ಲಿ ಇದ್ದಂತಹ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿಗೆ ಸಂಬಂಧಪಟ್ಟಂತವರ ಹೆಸರುಗಳನ್ನ ಮಾತ್ರ ಉಲ್ಲೇಖವನ್ನ ಮಾಡಲಾಗಿದೆ. ಆ ಉಲ್ಲೇಖದಲ್ಲೂ ಕೂಡ ಎಫ್ಐಆರ್ ನಲ್ಲಿ ದಾಖಲಾಗಿರುವಂತಹ ಹೆಸರುಗಳ ಪೈಕಿ ಅವರ ತಂದೆ ತಾಯಿಯರ ಹೆಸರು ಅಥವಾ ಅವರ ಮೂಲ ವಿಳಾಸಗಳು ಯಾವುದೂ ಕೂಡ ಪತ್ತೆ ಆಗ್ತಾ ಇಲ್ಲ. ಇದೆಲ್ಲವೂ ಕೂಡ ಇದೀಗ ಟ್ರಸ್ಟ್ನ ಹಿರಿಯ ನಾಯಕರು, ಹಿರಿಯ ಪದಾಧಿಕಾರಿಗಳ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಮತ್ತು ಬ್ಯಾಂಕ್ನ ಅಧಿಕಾರಿಗಳ ವಿಷಯದಲ್ಲೂ ಕೂಡ ಎಫ್ಐಆರ್ ನಲ್ಲಿ ಅಪರಿಚಿತರು ಅಂತ ಹೇಳಿ ಗುರುತನ್ನ ಹಾಕಲಾಗಿದೆ. ಆದ್ರೆ ಬ್ಯಾಂಕ್ನ ಉಸ್ತುವಾರಿಯ ಮೂಲಕವೇ ಈ ಎಲ್ಲ ಎಣಿಕೆ ಪ್ರಕ್ರಿಯೆಗಳು ನಡೀತಾ ಇತ್ತು. ಖಾಸಗಿ ಏಜೆನ್ಸಿಗೆ ನೀಡಿದಂತದ್ದು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಖಾಸಗಿ ಏಜೆನ್ಸಿಗೆ ನೀಡಲಾಗಿತ್ತು. ಅಲ್ಲಿಯೂ ಕೂಡ ಹಿರಿಯ ಬ್ಯಾಂಕ್ನ ಅಧಿಕಾರಿಗಳು ಮುತುವರ್ಜಿಯನ್ನು ವಹಿಸಿ ದೇಖರೇಖೆಯನ್ನ ನೋಡ್ಕೊಳ್ತಾ ಇದ್ರು. ಆದ್ರೆ ಅವರ ಹೆಸರನ್ನು ಉಲ್ಲೇಖ ಮಾಡೋ ಬದಲು ಕೇವಲ ಅಪರಿಚಿತರು ಅಥವಾ ಗುರುತಿಸಲು ಸಾಧ್ಯ ಆಗದವರು ಅನ್ನುವಂತ ಉಲ್ಲೇಖವನ್ನ ಮಾಡಿರುವಂತದ್ದು. ಇದೀಗ ಬ್ಯಾಂಕ್ನ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಥವಾ ಅವರ ರಕ್ಷಣೆ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇದಾವೆ ಅನ್ನುವಂತ ಅನುಮಾನಗಳನ್ನ ಮೂಡಿಸ್ತಾ ಇದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಒಪಿಯನ್ನ ತಯಾರು ಮಾಡಿದ್ದು ಆಡಳಿತ ಮಂಡಳಿ ಮತ್ತು ಬ್ಯಾಂಕ್ನ ಅಧಿಕಾರಿಗಳು ಜೊತೆಯಾಗಿ ಕೂತು ಎಸ್ಒಪಿಯನ್ನ ರಚನೆ ಮಾಡಿದ್ದು. ಆದ್ರೆ ಎಣಿಕೆ ಸಂದರ್ಭದಲ್ಲಿ ಎಸ್ಒಪಿ ಪಾಲನೆ ಆಗ್ತಿಲ್ಲ ಅನ್ನುವಂಥದ್ದು ಬ್ಯಾಂಕ್ನ ಅಧಿಕಾರಿಗಳ ಗಮನಕ್ಕೆ ಬಂದಿತ್ತು. ಹೀಗಿದ್ರೂ ಕೂಡ ಅವರು ಸಿಸಿಟಿವಿ ಪರಿಶೀಲನೆ ಮಾಡುವಂತದ್ದಾಗ್ಲಿ ಅಥವಾ ಇನ್ನಿತರ ಎಸ್ಒಪಿ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಯಾರೆಲ್ಲ ಅಧಿಕಾರಿಗಳಿದ್ರು ಅವರ ಗಮನಕ್ಕೆ ತರುವಂತದ್ದಾಗ್ಲಿ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡಿಲ್ಲ. ಇದೆಲ್ಲವನ್ನು ಕೂಡ ಈ ರೀತಿಯ ಲೋಪದೋಷಗಳನ್ನ ಎಸ್ಐಟಿ ಪತ್ತೆ ಹಚ್ಚಿದೆ. ತನ್ನ ಪ್ರಾಥಮಿಕ ವರದಿಯಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಿರುವಂತಹ ಎಸ್ಐಟಿ ಇನ್ನಷ್ಟು ಆಳವಾದಂತಹ ತನಿಖೆ ಅಗತ್ಯ ಇದೆ ಅನ್ನುವಂಥದ್ದನ್ನ ಮನಗಂಡಿದೆ. ಇದರ ಜೊತೆಗೆ ಈಗಾಗಲೇ 8 ಮಂದಿಯನ್ನ ಬಂಧಿಸಲಾಗಿದೆ. ಅವರ ಆಸ್ತಿ ಪಾಸ್ತಿಗಳ ವಿವರಗಳನ್ನು ಕೂಡ
ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಅಯೋಧ್ಯ ಪೊಲೀಸರು ಆ 8 ಮಂದಿಯ ಮನೆಗಳನ್ನ ತಲಾಶ್ ಮಾಡ್ತಾ ಇದ್ದಾರೆ. ಆ ತಲಾಶ್ನ ಸಂದರ್ಭದಲ್ಲೂ ಕೂಡ 8 ಮಂದಿಯ ಸಿಬ್ಬಂದಿ ಏನು ಎಣಿಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಅವರ ಆಸ್ತಿ ಪಾಸ್ತಿಯ ಖರೀದಿಯಲ್ಲಿ ಗಣನೀಯ ಪ್ರಮಾಣವಂತ ಏರಿಕೆ ಆಗಿರುವಂತದನ್ನ ಗಮನಿಸಲಾಗಿದೆ. ಅಂದ್ರೆ ಹುಂಡಿ ಹಣವನ್ನ ಕದ್ದು ಆಸ್ತಿ ಪಾಸ್ತಿಗಳ ಖರೀದಿಗೆ ಏನಾದ್ರೂ ಮುಂದಾಗಿದ್ರ ಅನ್ನುವಂತ ಅನುಮಾನಗಳು ಕೂಡ ಇದೀಗ ಕಾಡ್ತಾ ಇದಾವೆ. ಇದರ ಜೊತೆಗೆ ಇದೀಗ ಈ ಹಿಂದೆಯೇ ಟ್ರಸ್ಟ್ಗೆ ಹಣ ಕಳುವಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಇದ್ದಾಗಲೂ ಕೂಡ ತನ್ನ ವ್ಯಾಪ್ತಿಯ ಒಳಗೆ ಪರಿಶೀಲನೆ ನಡೆಸಿ ತನಿಖೆಯನ್ನು ನಡೆಸಲಾಗಿತ್ತು. ಆಂತರಿಕವಾಗಿ ತನಿಖೆಯನ್ನು ನಡೆಸಿ ಸುಮಾರು 3 ಕೋಟಿ ಹಣವನ್ನ ವಾಪಸ್ ಪಡೆಯುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಆ 3 ಕೋಟಿ ಹಣ ದೋಷ ಆಗಿದೆ, ಎಣಿಕೆ ಸಂದರ್ಭದಲ್ಲಿ ಲಪಟಾಯಿಸಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಸ್ಟ್ ಈ ಮೊದಲು ಯಾವುದೇ ರೀತಿಯ ದೂರನ್ನು ಕೂಡ ಕೊಟ್ಟಿಲ್ಲ, ಪೊಲೀಸರ ಗಮನಕ್ಕೂ ಕೂಡ ತಂದಿಲ್ಲ. ಹೀಗಾಗಿ ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಬಹುದೊಡ್ಡ ಹಗರಣದ ಅನುಮಾನಗಳನ್ನ ಮೂಡಿಸ್ತಾ ಇದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮ ಅಪ್ಡೇಟ್ಸ್ಗಾಗಿ.